ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಈ ತಿಂಗಳ ಅಂದರೆ ಜುಲೈ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಜುಲೈ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿ ನೋಡೋಣ. ಮೊದಲನೇದಾಗಿ 6ನೇ ತಾರೀಕು 7ನೇ ತಿಂಗಳು 2024ಕ್ಕೆ ಶುಕ್ರ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 12ನೇ ತಾರೀಕು 7ನೇ ತಿಂಗಳು 2024ಕ್ಕೆ ಕುಜ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 16ನೇ ತಾರೀಕು 7ನೇ ತಿಂಗಳು 2024ಕ್ಕೆ ರವಿ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 19ನೇ ತಾರೀಕು 7ನೇ ತಿಂಗಳು 2024ಕ್ಕೆ ಬುಧ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 31ನೇ ತಾರೀಕು 7ನೇ ತಿಂಗಳು 2024ಕ್ಕೆ ಸಿಂಹ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು ನಮ್ಮ ರೈತಾಪಿ ವರ್ಗದವರಿಗೆ ಅನುಕೂಲವಾಗಬೇಕು ಅಂತ ಹೇಳಿ ನಾವು ಇನ್ನೊಂದು ವಿಚಾರವನ್ನು ಹೇಳ್ತಾ ಇದ್ದೇವೆ. ಯಾವುದು ಅಂತ ಹೇಳಿದ್ರೆ, ಈ ತಿಂಗಳಲ್ಲಿ ಯಾವ ಯಾವ ದಿನಾಂಕಗಳಂದು ಮಳೆ ಬರುವ ಸಾಧ್ಯತೆಗಳಿದ್ದಾವೆ ಮತ್ತು ಯಾವ ಪ್ರಮಾಣದಲ್ಲಿ ಮಳೆ ಬರುವಂತಹ ಸಾಧ್ಯತೆಗಳಿದ್ದಾವೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೇವೆ. ಆರ್ದ್ರ ನಕ್ಷತ್ರದ ಮಳೆಯು 2ನೇ ತಾರೀಕಿನಿಂದ 5ನೇ ತಾರೀಕಿನವರೆಗೂ ಇರುತ್ತೆ. ಆದರೆ ಮಳೆಯನ್ನ ನಿರೀಕ್ಷೆ ನಾವು ಮಾಡಬಹುದಾದಂತಹ ದಿನಾಂಕ 2 ಮತ್ತು 3ನೇ ತಾರೀಕಿನಂದು. ಇನ್ನು ಪುಷ್ಯ ನಕ್ಷತ್ರದ ಮಳೆಯು 5ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೂ ಸಹ ನಾವು ನಿರೀಕ್ಷೆ ಮಾಡಬಹುದು ಈ ತಿಂಗಳಲ್ಲಿ. ಇದು ಬಹಳ ದೊಡ್ಡ ಪ್ರಮಾಣದ ಮಳೆಯನ್ನ ನಮ್ಮ ಭಾರತ ದೇಶಕ್ಕೆ ತಂದುಕೊಡುವ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಪುಷ್ಯ ನಕ್ಷತ್ರದಲ್ಲಿ ಬುಧ ಮತ್ತು ಶುಕ್ರನ ಪ್ರಭಾವವು ತುಂಬಾ ಚೆನ್ನಾಗಿರೋದ್ರಿಂದ ಎಲ್ಲಾ ಕಡೆಯೂ ಅಗಾಧ ಪ್ರಮಾಣದಲ್ಲಿ ಮಳೆ ಆಗುವ ಸಾಧ್ಯತೆಗಳಿದ್ದಾವೆ. ಇದನ್ನ ನಮ್ಮ ರೈತಾಪಿ ವರ್ಗದವರು ಉಪಯೋಗಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬೆಳೆಯನ್ನು ಬೆಳ್ಕೊಳ್ಳೋದಕ್ಕೆ ಸಾಧ್ಯ ಇದ್ದಾವೆ ಅಲ್ವಾ. ಯಾಕಂದ್ರೆ ಯಾವಾಗ ಮಳೆ ಆಗುತ್ತೆ ಗೊತ್ತಾಗಲ್ಲ, ಏನು ಮಾಡಬೇಕು ಗೊತ್ತಾಗಲ್ಲ. ನೋಡಿ, ಈ ದಿನಾಂಕಗಳಂದು ಸ್ವಲ್ಪ ಮುಂಜಾಗ್ರತೆಯಾಗಿ ಏನೇನು ಪ್ರಿಪರೇಷನ್ ಬೇಕು ಅದನ್ನು ಮಾಡಿಟ್ಕೊಳ್ಳಿ. ಅದರಿಂದ ನಿಮ್ಮ ಜೀವನಕ್ಕೆ ಸಹ ಒಳ್ಳೇದಾಗ್ತದೆ. ನಮ್ಮ ರೈತಾಪಿ ವರ್ಗದವರು ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿದ್ದ ಹಾಗೆ ಅಲ್ವಾ. ನಾವು ಊಟ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಬೆಳೆ ಬೆಳಿಲೇಬೇಕು. ಬೆಳೆ ಬೆಳೆಯೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೆ ಹೇಗೆ? ಅದೇ ರೀತಿಯಾಗಿ ನಮ್ಮ ರೈತಾಪಿ ವರ್ಗ ಅಂತಂದ್ರೆ ನಮ್ಮ ದೇಶದ ಬೆನ್ನೆಲುಬು, ನಮ್ಮ ನಾಡಿನ ಬೆನ್ನೆಲುಬು. ನಿಮ್ಮ ಸುಖ ಸೌಖ್ಯಗಳು ವರ್ಧನೆಯಾಗಿ ನಿಮ್ಮ ಜೀವನ ಸಹ ಚೆನ್ನಾಗಿರ್ಬೇಕು ಅಂತ ನಾನು ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅದರ ಜೊತೆಗೆ ಮತ್ತೊಂದು ಹೊಸ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಜೂನ್ 29ನೇ ತಾರೀಕಿನಂದು ಏನು ಶನಿಗ್ರಹ ವಕ್ರೀಗತನಾಗಿದ್ದಾನೆ, ಆ ಒಂದು ಪ್ರಭಾವದಿಂದ ಹಲವು ರಾಶಿಗಳಿಗೆ ಒಳ್ಳೆಯದು ಮತ್ತು ಹಲವು ರಾಶಿಗಳಿಗೆ ಕೆಡುಕನ್ನ ಹೇಳಿದ್ದೇವೆ. ಅದು ಯಾರಾದರೂ ನೋಡಿಲ್ಲ ಅಂತ ಹೇಳಿದ್ರೆ ನಮ್ಮ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯ ಒಂದು ಪೇಜ್ಗೆ ಭೇಟಿಯನ್ನು ಕೊಟ್ಟರೆ 12 ರಾಶಿಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಎಲ್ಲ ರಾಶಿಯ ವಿಚಾರಗಳನ್ನು ತಿಳ್ಕೊಳ್ಬಹುದು. ಯಾವ ರೀತಿಯ ಫಲಾನುಫಲಗಳಿದೆ ಅನ್ನೋದನ್ನು ಸಹ ತಿಳ್ಕೊಳ್ಬಹುದು. ಅದರ ಜೊತೆಗೆ ಆ ಒಂದು ಶನಿಯ ವಕ್ರತ್ವದ ಪ್ರಭಾವದಿಂದಾಗಿ ಏನು ಕೆಡಕನ್ನ ಅನುಭವಿಸ್ತಾ ಇದ್ದೀರಲ್ಲ, ಅದರ ಜೊತೆಗೆ ನಿಮ್ಮ ಜಾತಕದಲ್ಲೂ ಸಹ ಏನಾದರೂ ಶನಿಯ ಪೀಡೆಗಳು, ಶನಿಯ ಕಾಟಗಳು ಇದ್ದ ಸಂದರ್ಭಕ್ಕೆ ಶನಿ ಪೀಡನೆಯಿಂದ ನೀವು ಆಚೆ ಬರಬೇಕು ಅಂತ ಹೇಳಿದ್ರೆ 13ನೇ ತಾರೀಕು 7ನೇ ತಿಂಗಳು 2024ರ 13/7/2024ರಂದು ದಾವಣಗೆರೆಯಲ್ಲಿ ನಡೆಸ್ತಾ ಇರತಕ್ಕಂತಹ ಬಹಳ ದೊಡ್ಡ ಮಟ್ಟದ ಶ್ರೀ ಶನಿ ಮಹಾ ಲಕ್ಷ ಬತ್ತಿಯ ಯಾಗ, ಲಕ್ಷ ಬತ್ತಿಗಳನ್ನ, ಶನಿ ಬತ್ತಿಗಳನ್ನ ಅಲ್ಲಿ ಬೆಳಗಿಸುವಂತಹ ಕೆಲಸವನ್ನ ಮಾಡ್ತೀವಿ. ಅದಕ್ಕೆ ನಿಮ್ಮ ಪ್ರೋತ್ಸಾಹಗಳು ನಮಗೆ ತುಂಬಾ ಮುಖ್ಯ. ಯಾಕೆ ಅಂತ ಹೇಳಿದ್ರೆ, ಶನಿ ಕಾಟದಿಂದ ಬಳಲ್ತಾ ಇರತಕ್ಕಂಥವ್ರು ಪ್ರತಿಯೊಬ್ಬರೂ ಸಹ ಒಬ್ಬೊಬ್ಬರು ನಿಮ್ಮ ಹೆಸರಿನಲ್ಲಿ 21 ಎಳ್ಳು ಗಂಟುಗಳನ್ನ ತೆಗೆದುಕೊಂಡು ಬರಬೇಕು. 21 ಎಳ್ಳು ಗಂಟುಗಳನ್ನ ತೆಗೆದುಕೊಂಡು ಬಂದು ನಾವು ಕುಂಡವನ್ನ ನಿರ್ಮಾಣ ಮಾಡಿರ್ತೇವೆ. ಜೊತೆಗೆ ಅಲ್ಲಿ ಈಶ್ವರ ದೇವರ ಮತ್ತು ಶನಿದೇವರ ಪೂಜೆಯು ಸಹ ನಡೀತಾ ಇರುತ್ತೆ. ಅಲ್ಲಿ ಈಶ್ವರ ದೇವರ ಮತ್ತು ಶನಿದೇವರ ಹತ್ರ ಅದನ್ನ ಇಟ್ಟು ಪೂಜೆಯನ್ನ ಮಾಡಿಸಿ ಆ ಕುಂಡದ ಒಳಗಡೆ ನೀವು ದೃಷ್ಟಿಯ ಇಳೆಯನ್ನ ತೆಗೆದು ಹಾಕಬೇಕು. ಹಾಕೋದ್ರ ಮುಖಾಂತರವಾಗಿ ನೀವು ಶನಿದೇವರ ಕೃಪೆಗೂ ಪಾತ್ರರಾಗ್ತೀರಿ, ಈಶ್ವರ ದೇವರ ಕೃಪೆಗೂ ಪಾತ್ರರಾಗ್ತೀರಿ. ಈ ಶನಿಯ ಕಾಟದಿಂದ ಏನು ಬಳಲ್ತಾ ಇರ್ತೀರಲ್ಲ,
ಆ ಒಂದು ಬಳಲಿಕೆಯು ಸಹ ನಿಮಗೆ ಹೋಗುತ್ತೆ. ಅದು ಯಾವ ರೀತಿಯಾಗಿ ಉರಿದು ಭಸ್ಮವಾಗುತ್ತೋ ಶನಿಯ ಪೀಡನೆಯೂ ಸಹ ನಿಮಗೆ ಅದೇ ರೀತಿಯಾಗಿ ಉರಿದು ಭಸ್ಮ ಆಗ್ತದೆ. ಹಾಗಾಗಿ ನಿಮಗೆ ಈ ಶನಿ ಕಾಟದಿಂದ ತಪ್ಪಿಸಿಕೊಳ್ಳೋದಕ್ಕೆ ಇದು ತುಂಬಾ ದೊಡ್ಡ ಸಮಯ. ಯಾವುದೇ ರಾಶಿಯವರಾಗಿರಲಿ, ನಿಮಗೆ ಶನಿ ಕಾಟ ಗೋಚಾರದಲ್ಲಾಗ್ಲಿ ಅಥವಾ ಇದೊಂದು ಜಾತಕದಲ್ಲಿ ವ್ಯವಸ್ಥೆ ಆಗಿದ್ದಿರಲಿ, ಮೊದಲು ಆ ದಾವಣಗೆರೆಯಲ್ಲಿ ನಡೆಯುವಂತಹ ಶನಿಯ ಯಾಗಕ್ಕೆ ನೀವು ಬರಬೇಕು. ಇನ್ನು ಅದೆಷ್ಟೋ ದೂರದ ಊರುಗಳಲ್ಲಿ ಇರ್ತೀರಿ, ಬರೋದಕ್ಕೆ ಸಾಧ್ಯ ಆಗಲ್ಲ, ಅಥವಾ ಬೇರೆ ದೇಶಗಳಲ್ಲಿ ಇರ್ತಾರೆ, ಬರೋದಕ್ಕೆ ಸಾಧ್ಯ ಆಗಲ್ಲ. ಅಂಥವ್ರು ಏನು ಮಾಡಬಹುದು ಅಂತ ಅಂದರೆ, ನಿಮ್ಮ ಹೆಸರಿನಲ್ಲಿ ನಿಮ್ಮ ಹೆಸರು, ನಕ್ಷತ್ರ, ರಾಶಿ, ಗೋತ್ರವನ್ನ ಕಳಿಸಿದ ಸಂದರ್ಭದಲ್ಲಿ ನಿಮ್ಮ ಹೆಸರಿನಲ್ಲಿ ಸಂಕಲ್ಪ ಪೂಜೆಗಳನ್ನು ಮಾಡಿಸಿ ನಾವೇ ಆ ಎಳ್ಳು ಬತ್ತಿಯನ್ನ ಆ ಒಂದು ಕುಂಡದಲ್ಲಿ ಹಾಕುವಂತಹ ಕೆಲಸವನ್ನ ಮಾಡ್ತೇವೆ. ಇಂತಹ ವಿಶೇಷವಾಗಿರ್ತಕ್ಕಂತಹ ಶನಿ ಪೀಡನೆಯಿಂದ ತಪ್ಪಿಸ್ಕೊಳ್ಬೇಕು ಅಂತಂದ್ರೆ ನೀವು ಈ ಕೆಲಸವನ್ನು ಮಾಡಬಹುದು. ನಿಮಗೆ ಬರೋಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಆ ಸಂಕಲ್ಪ ಸೇವೆಯ ಪೂಜೆಯನ್ನ ಒಂದು ಬುಕ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹೆಸರಿನಲ್ಲಿ ಅಲ್ಲಿ ಪೂಜೆ ನಡೆಯುತ್ತೆ. ಅದರ ಜೊತೆಗೆ ನಿಮ್ಮ ಮನೆಗೆ ಸಹ ಆ ಶನಿ ರಕ್ಷಾ ಕವಚದ ದಾರವು ಬರುತ್ತೆ. ತಿರುನಲ್ಲಾರು ದೇವಸ್ಥಾನದಲ್ಲಿ ದರ್ಬೇಶ್ವರನ್ ಮತ್ತು ಶನಿಯ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ತರುವಂತಹ ಆ ಶನಿ ರಕ್ಷಾ ಕವಚದ ದಾರವನ್ನ ನೀವು ಕೈಗೆ ಕಟ್ಕೊಳ್ಳೋದ್ರಿಂದ ಶನಿ ಪೀಡನೆಗಳೆಲ್ಲವೂ ಸಹ ಹೋಗುತ್ತೆ. ಇನ್ನು ಅದೆಷ್ಟೋ ಜನರಿಗೆ ಜಾತಕದಲ್ಲಿರುವಂತಹ ಒಂದು ದೋಷಗಳಾಗಿರಬಹುದು, ಗೋಚಾರದ ಶನಿ ದೋಷಗಳಾಗಬಹುದು, ಅರ್ಧಾಷ್ಟಮ ಶನಿ, ಪಂಚಮ ಶನಿ, ಅಷ್ಟಮ ಶನಿ ಪೀಡೆ, 7.5 ಶನಿ ಪೀಡನೆಗಳು ಇರಬಹುದು. ಅಂತಹ ಯಾವುದೇ ರೀತಿಯಾದಂತಹ ಶನಿ ಗೋಚಾರದ ಪೀಡೆ ಸ್ಥಾನಗಳಲ್ಲಿ ಸಂಚಾರ ಮಾಡೋದಿರ್ಬೋದು, ಅಥವಾ ನಿಮ್ಮ ಜಾತಕದಲ್ಲಿ ಶನಿ ದಶಾ ನಡೀತಾ ಶನಿ ದುಷ್ಟ ಸ್ಥಾನದಲ್ಲಿ ಸ್ಥಿತನಾಗಿ ನಿಮ್ಮ ರಾಶಿಯ ಮೇಲೋ, ಲಗ್ನದ ಮೇಲೋ, ಅಥವಾ ಬೇರೆ ಇನ್ಯಾವುದೋ ಸ್ಥಾನಗಳ ಮೇಲೋ ಪ್ರಭಾವವನ್ನು ಬೀರುವಂತಹ ಸಂದರ್ಭದಲ್ಲಿ ಈ ಒಂದು ಲಕ್ಷ ಶನಿ ಎಳ್ಳು ಬತ್ತಿಯನ್ನ ಹಚ್ಚುವ ಕಾರ್ಯಕ್ರಮಕ್ಕೆ ನೀವು ಬಂದು ಅಲ್ಲಿ ಲಕ್ಷ ಬತ್ತಿಗಳನ್ನ ಆ ಒಂದು ಹಚ್ಚೋದ್ರಿಂದ ಒಳ್ಳೆ ರೀತಿಯಾದಂತಹ ಫಲಾನುಫಲಗಳನ್ನು ನೀವು ಸಿದ್ಧಿ ಮಾಡಬಹುದು. ಒಬ್ಬೊಬ್ಬರು 21 ಎಳ್ಳು ಬತ್ತಿಗಳನ್ನ ತೆಗೆದುಕೊಂಡು ಬರಬೇಕಾಗ್ತದೆ. ನೀವೇ ಮನೆಯಲ್ಲಿ ಸಿದ್ಧ ಮಾಡ್ಕೊಂಡು ಬರಬಹುದು, ಅಥವಾ ನಿಮ್ಗೆ ಅಲ್ಲೇ ಬೇಕಾದ್ರೆ ನಾವು ಸಹ ಕೊಡ್ತೀವಿ. ಆದ್ರೆ ನೀವೇ ಮನೆಯಲ್ಲಿ ಸಿದ್ಧ ಮಾಡ್ಕೊಂಡು ಬರೋದು ಅತ್ಯುತ್ತಮವಾದದ್ದು. ಯಾಕಂದ್ರೆ ನಿಮ್ಗೆ ಆ ಶನಿಯ ಭಯಭಕ್ತಿಗಳು ಯಾವ ರೀತಿಯಾಗಿ ನಿಮ್ಮ ಮನಸ್ಸಿನಲ್ಲಿರೋ ತೊಂದರೆ ತಾಪತ್ರಗಳನ್ನೆಲ್ಲ ಹೇಳ್ತಾ, ಒಬ್ಬರಿಗೆ 21 ಶನಿಗೆ ಬಹಳ ಪ್ರೀತ್ಯರ್ಥವಾಗಿರ್ತಕ್ಕಂತಹ ಸಂಖ್ಯೆ. ಹಾಗಾಗಿ 21 ಎಳ್ಳು ಗಂಟುಗಳನ್ನ ನೀವು ಮಾಡ್ಕೊಂಡು ಬಂದು ಅಲ್ಲಿ ಶನಿದೇವರ ಹತ್ರ, ಈಶ್ವರ ದೇವರ ಹತ್ರ ಇಟ್ಟು ಪೂಜೆಯನ್ನ ಮಾಡಿಸಿ ಅದನ್ನ ಆ ಕುಂಡದಲ್ಲಿ ಹಾಕಿ ಕೊನೆಯದಾಗಿ ಅದಕ್ಕೆ ನಾವು ಅಗ್ನಿಯನ್ನ ಕೊಡುವುದರ ಮುಖಾಂತರವಾಗಿ ಅದನ್ನ ಬೆಳಗಿಸುವ ಕೆಲಸವನ್ನ ಮಾಡ್ತೇವೆ. ಆ ಒಂದು ಲಕ್ಷ ಎಳ್ಳು ಬತ್ತಿಯು ಹೇಗೆ ಹತ್ತಿ ಉರಿದು ಭಸ್ಮವಾಗ್ತದೋ ಅದೇ ರೀತಿಯಾಗಿ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಉರಿದು ಭಸ್ಮವಾಗಿ ಶನಿದೇವರ ಕೃಪೆಗೂ ಸಹ ನೀವು ಪಾತ್ರರಾಗ್ತೀರಿ. ಅಲ್ಲಿ ಕೊನೆಯದಾಗಿ ಕೊಡ್ತಕ್ಕಂತಹ ರಕ್ಷೆಯನ್ನ ಪ್ರತಿನಿತ್ಯ ನೀವು ಹಣೆಗೆ ಹಂಚಿಕೊಳ್ಳೋದ್ರಿಂದ ನಿಮಗೆ ಶನಿಯ ಪೀಡನೆಗಳು ದೂರ ಆಗ್ತದೆ. ಅದ್ರ ಜೊತೆಗಾಗಲೇ ಹೇಳಿದ ಹಾಗೆ ಶನಿಯ ರಕ್ಷಾ ಕವಚದ ದಾರವನ್ನು ಸಹ ನಾವು ತಿರುನಲ್ಲಾರಿನಿಂದ ಪೂಜೆ ಮಾಡಿ ತೆಗೆದುಕೊಂಡು ಬಂದಿರ್ತೇವೆ, ಅದನ್ನು ಸಹ ಕೊಡ್ತೇವೆ. ಅದನ್ನು ಸಹ ನಿಮಗೆ ಕೈಗೆ ಕಟ್ಟಿಕೊಳ್ಳೋದ್ರಿಂದ ನೆಮ್ಮದಿಯಾದ ವಾತಾವರಣ ಬರಬಹುದು. 13ನೇ ತಾರೀಕು ನಡೆಯುವಂತಹ ಈ ಶನಿ ಲಕ್ಷ ಎಳ್ಳು ಬತ್ತಿಯ ಹಚ್ಚುವ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ದೇವರ ಕೃಪೆಗೆ ಪಾತ್ರರಾಗಿ ಈಗ ರಾಶಿ ಭವಿಷ್ಯದ ಕಡೆ ಗಮನ ಕೊಡೋಣ. ಕುಂಭರಾಶಿಯವರಿಗೆ ಯಾವ ಫಲಾನುಫಲಗಳು ಇದ್ದಾವೆ ಅಂತಂದ್ರೆ, ಹಣದ ಸಮಸ್ಯೆಗಳು ಸ್ವಲ್ಪ ಕಾಡುತ್ತೆ. ಆರ್ಥಿಕ ಪರಿಸ್ಥಿತಿಯ ಮೇಲೆ ಒತ್ತಡ ಮತ್ತು ಕೆಟ್ಟ ರೀತಿಯ ಪ್ರಭಾವವನ್ನ ಕುಂಭರಾಶಿಯವರು ನೋಡಬೇಕಾದ ಸಂದರ್ಭಗಳು ಜಾಸ್ತಿ ಇದ್ದಾವೆ. ಶುಭ ಕಾರ್ಯಗಳೇನೋ ನಡೆಯುತ್ತವೆ, ಆದ್ರೆ ಆ ಶುಭ ಕಾರ್ಯಗಳಿಗೋಸ್ಕರ ನೀವು ಸಾಲದ ಮೊರೆ ಹೋಗಬೇಕಾಗುವಂತಹ ಒಂದು ವಾತಾವರಣ ನಿರ್ಮಾಣವಾಗ್ತದೆ. ಜಾಗ್ರತೆಯಾಗಿ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡಿ. ಈ ಹಂತದಲ್ಲಿ ನಿಮಗೆ ಸಾಲ ಕೊಡೋದು ತುಂಬಾ ಜನ ಬರ್ತಾರೆ, ಆದ್ರೆ ಯಾವುದು ಬೇಕು ಯಾವುದು ಬೇಡ ಅಂತ ನಿರ್ಧಾರ ಮಾಡ್ಕೊಳ್ಬೇಕು. ಸುಮ್ಮನೆ ಅಯ್ಯೋ ದುಡ್ಡು ಕೊಡ್ತಾರಲ್ಲ ಬಿಡೋ, ಏನೋ ಒಂದು ಭರ್ಜರಿಯಾಗಿ ಮಾಡಿ ಮುಗಿಸ್ಬೇಡ, ಈ ರೀತಿಯಾದ ಮನೋಭಾವನೆ ಬೇಡ. ಏನೇ ಆದ್ರೂ ನಿಮ್ಮ ಇಷ್ಟ ಅವಶ್ಯಕತೆ ಅಗತ್ಯತೆ ನೋಡಿಕೊಂಡು ಹಾಸಿಗೆ ಇದ್ದಷ್ಟು ಕಾಲು ಚಾಚಿ, ಹೆಚ್ಚಿಗೆ ಕಾಲು ಚಾಚಕ್ಕೆ ಹೋಗಬೇಡಿ. ಅದರಿಂದ ನಿಮಗೆ ತೊಂದರೆಗಳು ಆಗೋದು ಜಾಸ್ತಿ. ಜೊತೆಗೆ ಮನಸ್ಸಿಗೆ ಒಂದಿಷ್ಟು ನೆಮ್ಮದಿಯ ಕೊರತೆ ಉಂಟಾಗುವ ಸಾಧ್ಯತೆಗಳಿದ್ದಾವೆ. ಗೃಹ ನಿರ್ಮಾಣದಂತಹ ಕೆಲಸ ಕಾರ್ಯಗಳು ಅಧಿಕ ವೆಚ್ಚದಿಂದಾಗಿ ಸ್ವಲ್ಪ ಸ್ಥಗಿತವಾಗುವ ಸಾಧ್ಯತೆಗಳಿದ್ದಾವೆ.
ವಿರೋಧಿಗಳು ಜಾಸ್ತಿ ಆಗ್ತಾರೆ, ಶತ್ರುಗಳು ಜಾಸ್ತಿ ಆಗ್ತಾರೆ, ಶತ್ರುಗಳಿಂದ ನಿಮಗೆ ಮಾನಸಿಕ ಪೀಡನೆಗಳು ಜಾಸ್ತಿ ಆಗುವಂತಹದ್ದು, ತಾಪತ್ರಯಗಳು ತುಂಬಾನೇ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಕುಂಭರಾಶಿಯವರಿಗೆ ಜುಲೈ ತಿಂಗಳು ಅಷ್ಟೊಂದು ಚೆನ್ನಾಗಿ ಇಲ್ಲ. ಜಾಗೃತಿಯಾಗಿದ್ದು ನಿಮ್ಮ ಜೀವನವನ್ನ ಮುಂದುವರಿಸ್ತಾ ಹೋಗಿ. ಯಾವುದೇ ಕಾರಣಕ್ಕೂ ಸಹ ನೀವು ಸ್ವಲ್ಪವೂ ಸಹ ಏಮಾರದ ಹಾಗೆ ನಿಮ್ಮ ಜೀವನವನ್ನ ನಡೆಸಿಕೊಳ್ಳುವುದು ತುಂಬಾನೇ ಉತ್ತಮ. ಜೊತೆಗೆ ಒಂದ್ಸಲ ನಿಮ್ಮ ಜನ್ಮ ಜಾತಕವನ್ನ ತೋರಿಸ್ಕೊಳ್ಳಿ. ಇದು ಎಷ್ಟನೇ ಸಲ ನಡೀತಾ ಇದೆ? 7.5 ಮೊದಲನೇ ಹಂತದ, 2ನೇದ, 3ನೇ ಬಾರಿ ಬಂದಿರೋದ? 2ನೇ ಬಾರಿ ಬಂದಿದ್ರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮೊದಲನೇ ಬಾರಿ ಮತ್ತು 3ನೇ ಬಾರಿ ಬಂದಾಗ ತುಂಬಾ ತಾಪತ್ರಯಗಳನ್ನ ಅನುಭವಿಸಬೇಕಾಗುತ್ತೆ. ಹಾಗಾಗಿ ನೀವು ತುಂಬಾನೇ ಜಾಗರೂಕತೆಯಿಂದ ಇರುವಂತಹದ್ದು ಒಳ್ಳೆಯದು. ಅದರ ಜೊತೆಗೆ ಈ ಶನಿ ಪ್ರಭಾವವು ಕಡಿಮೆ ಆಗಬೇಕು ಅಂತ ಹೇಳಿ ಈಗಾಗಲೇ 13ನೇ ತಾರೀಕಿನಿಂದ ವಿಶೇಷವಾಗಿ ಶನಿ ಮಹಾಪೂಜೆಯನ್ನು ದಾವಣಗೆರೆಯಲ್ಲಿ ಮಾಡಬೇಕು ಅಂತ ನಿರ್ಧಾರ ಮಾಡಿಕೊಂಡಿದ್ದೇವೆ. ಆ ಒಂದು ವಿಶೇಷವಾದ ಪೂಜೆಗೆ 2 ಶಕ್ತಿ ಶನಿ ಕ್ಷೇತ್ರಗಳಿಂದ ಬರ್ತಿರುವಂತಹ ಒಂದು ವಿಗ್ರಹ ಮತ್ತು ಶನಿ ರಕ್ಷಾ ಕವಚದ ದಾರಗಳು ನೋಡಿ. ಶನಿಶಿಂಗಣಾಪುರದಿಂದ ನೇರವಾಗಿ ಪೂಜಿಸಿ ತಗೊಂಡು ಬರುವಂತಹ ಶನಿದೇವರ ವಿಗ್ರಹಕ್ಕೆ ನಿಮ್ಮಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇದ್ದರೂ ಸಹ ನೀವು ಅಲ್ಲಿ ಶನಿದೇವರಿಗೆ ಆ ಒಂದು ವಿಶೇಷವಾಗಿ ಎಳ್ಳೆಣ್ಣೆಯನ್ನು ನಿಮ್ಮ ಕೈಯಾರೆ ಅಭಿಷೇಕ ಮಾಡೋದ್ರಿಂದ, ಆ ಒಂದು ಶನಿಶಿಂಗಣಾಪುರದಲ್ಲಿ ನೀವು ಹೇಗೆ ಹೋಗಿ ನಿಮ್ಮ ಸ್ವತಃ ಕೈಯಾರೆ ಎಳ್ಳೆಣ್ಣೆಯನ್ನು ಹಾಕಿ ಪೂಜೆ ಮಾಡ್ತೀರೋ ಅಷ್ಟೇ ಪೂಜೆ ಮಾಡಿದಂತಹ ಪುಣ್ಯದ ಫಲ ನಿಮಗೆ ಸಿಗ್ತದೆ. ಅದೇ ರೀತಿಯಾಗಿ ಇನ್ನು ಶನಿ ರಕ್ಷಾ ಕವಚದ ದಾರಗಳನ್ನು ಶನಿಶಿಂಗಣಾಪುರದಿಂದ ವಿಗ್ರಹ ಶನಿ ರಕ್ಷಾ ಕವಚದ ದಾರಗಳು ನಿಮಗೆ ಬರ್ತಕ್ಕಂಥದ್ದು ತಿರುನಲ್ಲಾರ್ ಅಂತ ಧರ್ಮೇಶ್ವರನ ದೇವಸ್ಥಾನ. ತಿರುನಲ್ಲಾರ್ ಯಾರು ತಾನೇ ಗೊತ್ತಿಲ್ಲ, ನಳನಿಗೆ ಶಾಪ ವಿಮೋಚನೆಯಾದಂತಹ ಸ್ಥಳ. ನಳ ಮಹಾರಾಜ ಇಡೀ ಭರತ ಖಂಡದ ಚಕ್ರವರ್ತಿಯಾಗಿದ್ದಂಥವನು ಈ ಶನಿಯ ಪೀಡನೆಗೊಳಗಾಗಿ ಕಾಡು ಮೇಡುಗಳನ್ನೆಲ್ಲ ಅಲಿಬೇಕಾದ ಸಂದರ್ಭ, ಕಷ್ಟ ಕಾರ್ಕೋಟಕ ವಿಷಗಳನ್ನ ದೇಹಕ್ಕೆ ಹಾಕೊಂಡು ಎಲ್ಲಾ ವಿಧವಾದಂತಹ ನೋವನ್ನ ನೋಡ್ಬಿಟ್ಟಿದ್ದ. ಅಂತಹ ನಳಮಹಾರಾಜನ ಶಾಪ ವಿಮೋಚನೆಯಾದ ಸ್ಥಳವೇ ತಿರುನಲ್ಲಾರ್. ಅಂತಹ ತಿರುನಲ್ಲಾರ್ನಿಂದ ಬರುವಂತಹ ವಿಶೇಷ ಶನಿ ರಕ್ಷಾ ಕವಚದ ದಾರಗಳು ಸಹ ನಮಗೆ ಬಂದು ಆ ಪೂಜೆಯಲ್ಲಿ ಕೊಡೋದಕ್ಕೆ ನಾವು ಮನಸ್ಸು ಮಾಡಿದ್ದೇವೆ, ಪೂಜಿಸಿ ತೆಗೆದುಕೊಂಡು ಬರ್ತೇವೆ. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಒಳ್ಳೆಯದಾಗಲಿ. ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂತಹ ಬೆಳವಣಿಗೆಗಳು ಉಂಟಾಗಲಿ. ಅದರ ಅಡ್ರೆಸ್ ಬಗ್ಗೆ ಮಾಹಿತಿ ಏನಾದರೂ ಬೇಕು ಅಂದರೆ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ, ಅದಕ್ಕೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ. ಅದರ ಜೊತೆಗೆ ಈ ಒಂದು ತಿಂಗಳಲ್ಲಿ ನಿಮಗೆ ಇನ್ನೊಂದಷ್ಟು ಅನಾರೋಗ್ಯ ಉಂಟಾಗ್ತದೆ, ದೈಹಿಕವಾಗಿ ಅನಾರೋಗ್ಯಗಳು ಕಾಡುತ್ತೆ. ಎಸ್ಪೆಷಲಿ ಚರ್ಮ ರೋಗಗಳು ಜಾಸ್ತಿ ಆಗುತ್ತವೆ. ಈ ತೊಡೆ ಸಂಧಿಯ ಭಾಗಗಳು, ಅದೇ ರೀತಿಯಾಗಿ ಕಂಕಳ, ಎಲ್ಲಿ ನೀವು ಸರಿಯಾಗಿ ಪೋಷಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ವಲ್ಲ ಅಂತಹ ಸ್ಥಳದಲ್ಲಿ ಚರ್ಮವ್ಯಾಧಿಗಳು, ಇನ್ಫೆಕ್ಷನ್ಗಳು ಕ್ರಿಯೇಟ್ ಆಗುವಂಥದ್ದು, ಮಾನಸಿಕ ತಳಮಳಗಳು, ಅಧಿಕ ವೆಚ್ಚಗಳು ಉಂಟಾಗುವ ಸಾಧ್ಯತೆಗಳಿದ್ದಾವೆ. ತುಂಬಾ ಜಾಗರೂಕತೆಯಿಂದ ಇರಬೇಕು ಕುಂಭರಾಶಿಯವರು. ಈ ಒಂದು ತಿಂಗಳಲ್ಲಿ ನಿಮ್ಗೊಂದು ಸ್ವಲ್ಪ ಒಳ್ಳೆಯ ದಿನಗಳು ಇದ್ದಾವೆ. ಯಾವ್ದಾದ್ರು ಇದಾವೆ ಅಂದ್ರೆ ಆ ದಿನಾಂಕಗಳು 5, 8, 12, 13, 25, 27 ಈ ದಿನಾಂಕಗಳು ನಿಮಗೆ ಒಂದಿಷ್ಟು ಪೂರಕವಾಗಿ ಕೆಲಸವನ್ನು ಮಾಡುತ್ತೆ. ದೇವರ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ನೋಡಿ, 13ನೇ ತಾರೀಕಿನಂದೇ ನಾವು ವಿಶೇಷವಾಗಿ ಶನಿ ಪೂಜೆ ಇಟ್ಟಿರೋದು. ನಿಮಗೆ ಶುಭದ ದಿನಾಂಕವೂ ಸಹ 13 ಶನಿವಾರವೇ ಬಂದಿರೋದು. ತುಂಬಾ ಒಳ್ಳೆ ರೀತಿಯ ಬೆಳವಣಿಗೆಯನ್ನು ತಂದುಕೊಡುತ್ತೆ. ಇನ್ನು ಪರಿಹಾರದ ವಿಭಾಗ ಅಂತ ಬಂದ ಸಂದರ್ಭದಲ್ಲಿ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ನೀವು ಇರುವಂತಹ ಕ್ಷೇತ್ರಗಳಲ್ಲಿ ಒಂದಿಷ್ಟು ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ, ಅದರ ಜೊತೆಗೆ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ನೆಟ್ಟು ಪೋಷಣೆಯನ್ನು ಮಾಡಿಸಿ ಒಳ್ಳೆ ಬೆಳವಣಿಗೆಯನ್ನು ನೋಡೋದಕ್ಕೆ ಸಾಧ್ಯ ಇದೆ ನಿಮ್ಮ ಬದುಕಿನಲ್ಲಿ. ಅಷ್ಟು ಮಾತ್ರ ಅಲ್ಲದೆ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ಅಡ್ಡಿ ಆತಂಕಗಳು ಸಹ ದೂರವಾಗಬೇಕು ಅಂತಂದ್ರೆ ದೇವರನ್ನ ಮೆಚ್ಚಿಸುವ ಕೆಲಸ ಎರಡನೆಯದ್ದಾಗಿರಬೇಕು. ದೇವರ ಮೆಚ್ಚಿಕೊಳ್ಳುವ ಹಾಗೆ ನಮ್ಮ ಬದುಕಿನ ಕ್ರಿಯಾಕರ್ಮಗಳಿರಬೇಕು. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನ ಇಡ್ತಾ ಬನ್ನಿ. ಒಂದಷ್ಟು ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ, ಪ್ರಾಣಿ ಪಕ್ಷಿಗಳಿಗೆ ಆದರವಾಗಿ ಇರಿ. ಅದರಿಂದ ನಿಮ್ಮ ಜೀವನವೂ ಸಹ ಚೆನ್ನಾಗಿರುತ್ತೆ. ಒಳ್ಳೆ ಬೆಳವಣಿಗೆಯನ್ನು ನೋಡಬಹುದು. ದೇವರೇ ನಿಮ್ಮನ್ನ ಮೆಚ್ಚಿ ಹರಸಿ ಹಾರೈಸ್ತಾನೆ. ಅದರಿಂದ ಒಳ್ಳೆ ಫಲಾನುಫಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು. ಇನ್ನು ಆಧ್ಯಾತ್ಮಿಕವಾದ ಪರಿಹಾರವನ್ನ ಗಮನಿಸೋದಾಯ್ತು ಅಂತ ಹೇಳಿದ್ರೆ, ಈ ಒಂದು ಮಾಸ ಪೂರ್ತಿ ನೀವು ಒಂದು ಶನೈಶ್ಚರಕೃತ ಲಕ್ಷ್ಮೀ ನೃಸಿಂಹ ಸ್ತೋತ್ರ, ಶನಿದೇವರೇ ಬರೆದಿರ್ತಕ್ಕಂತಹ ಲಕ್ಷ್ಮೀ ನೃಸಿಂಹ ದೇವರ ಸ್ತೋತ್ರದ ಪಠಣವನ್ನು ಮಾಡಿ, ಪಾರಾಯಣವನ್ನು ಮಾಡಿ ಬಹಳ ಶುಭ ಫಲಗಳನ್ನು ಅನುಭವಿಸಬಹುದು. ನಿಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ. ಇದಾಗಿತ್ತು ಕುಂಭರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯ. ಮುಂದಿನ ವಿಡಿಯೋದೊಂದಿಗೆ ಮತ್ತೊಮ್ಮೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.
ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.